ಹೇಳಿ ಸರ್, ಇವತ್ತು ನೀವು ಸೂಲಿಬೆಲೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಬಹಳ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ. ಬಹಳಷ್ಟು ವಿದ್ಯಾರ್ಥಿಗಳು ಸಭೆಯಲ್ಲಿ ಇದ್ರು. ಮುಂದಕ್ಕೆ ಅವರು ಯಾವ ರೀತಿ ತಮ್ಮ ಜೀವನವನ್ನ ಮುಂದುವರಿಸಬೇಕನ್ನೋ ವಿಚಾರದಲ್ಲಿ ಬಹಳಷ್ಟು ಗಣ್ಯರು ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಆದ್ರಿಂದ ಇದು ಒಂದು ಮಕ್ಕಳಲ್ಲಿ ಒಂದು ಉತ್ತಮವಾದ ಬದಲಾವಣೆ ತರಬಹುದು. ಮಾದಕ ವಸ್ತುಗಳನ್ನು ದೂರ ಇಡುವಂತಹ ಒಂದು ಅಭ್ಯಾಸ, ಅದೇ ರೀತಿ ಸಮಾಜದಲ್ಲಿ ಇರಬೇಕಾದಂತಹ ಶಾಂತಿ ಸೌಹಾರ್ದಕ್ಕೆ ಬೇಕಾದಂತಹ ಮೌಲ್ಯಗಳು, ತೃಪ್ತಿ ಇರ್ಬೋದು, ಮಾನವೀಯತೆ ಇರ್ಬೋದು, ಇದರ ಬಗ್ಗೆ ಮಾಹಿತಿಯನ್ನ ಮಾತಾಡಿದವರು ಸಭೆಗೆ ಕೊಟ್ಟಿದ್ದಾರೆ. ಇದರಿಂದ ಸಾಮಾಜಿಕ ಬದಲಾವಣೆ ಬರುವುದನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ಮಾದಕ ಸೇವನೆಯ ಬಗ್ಗೆ ವೈದ್ಯರು ಇದರ ಬಗ್ಗೆ ಮಕ್ಕಳಿಗೆ ಸಲಹೆ ಕೊಟ್ಟಿದ್ದಾರೆ. ನನ್ನದೇ ಆದ ಒಂದು ಸಲಹೆ ಅಂದ್ರೆ, ಇದರಿಂದ ಬಹಳಷ್ಟು ಕುಟುಂಬದಲ್ಲಿ ಕಷ್ಟ ಬರಬಹುದು ಮತ್ತೆ ಅನಾಹುತಗಳು ಕೂಡ ಆಗಬಹುದು ಅನ್ನೋದು ನನ್ನ ಸಲಹೆ ಮಕ್ಕಳಿಗೆ. ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆಗಳು ಕೂಡ ಇದೆ ಇದರಲ್ಲಿ. ಆದ್ರಿಂದ ಮಕ್ಕಳು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಈ ಮಾದಕ ವಸ್ತುಗಳಿಂದ ದೂರ ಇರಬೇಕನ್ನೋ ಸಂದೇಶ ಹೋಗಿದೆ ಇವತ್ತು ಮಕ್ಕಳಿಗೆ. ತುಂಬಾ ಜನ ಪೇರೆಂಟ್ಸ್ ಬಂದಿದ್ದೀರಾ, ನನ್ನ ಪೇರೆಂಟ್ಸ್ ಕಾಲೇಜಿನ ನೋಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮಕ್ಕಳಿಗೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಿದೆ, ಮುಂದಿನ ದಿನಗಳಲ್ಲಿ ನೀವು ಸರ್ವ ಶಿಕ್ಷಾ ಅಭಿಯಾನಲ್ಲಿ ಇವತ್ತು ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಸಾಕಷ್ಟು ಇವತ್ತು ಮಕ್ಕಳಿಗೆ ಓದೋದಕ್ಕೆ ಉತ್ತೇಜನ ಕೊಡ್ತಿದ್ದಾರೆ. ಇದ್ರ ಹಿನ್ನೆಲೆಯಲ್ಲಿ ನೀವು ಶಾಲೆಗಳಲ್ಲಿ ಮಕ್ಕಳು ಡ್ರಾಪ್ ಔಟ್ಸ್ ಆಗದೆ ಇರೋ ತರ ನೋಡ್ಕೋಬೇಕು. ಇದು ತಂದೆ ತಾಯಿಯ ಮೇಲೆ ಇರುವಂತಹ ದೊಡ್ಡ ಜವಾಬ್ದಾರಿ. ಆಮೇಲೆ ಮುದಮಿತ್ ಸರ್ವೆ ಎಲ್ಲೇ ಹೋದ್ರು ಯಾವುದೇ ಪ್ರೋಗ್ರಾಮ್ ಹೋದ್ರು ಹೇಳ್ತಾ ಇರ್ತಾರೆ, ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇವತ್ತು ರಿಸಲ್ಟ್ಸ್ ಬರ್ತಾ ಇದೆ ಅಂತ. ಹೆಣ್ಣು ಮಕ್ಕಳು 10th ಸ್ಟ್ಯಾಂಡರ್ಡ್ ಇರ್ಬೋದು, 12th ಸ್ಟ್ಯಾಂಡರ್ಡ್ ಇರ್ಬೋದು, ರಿಸಲ್ಟ್ಸ್ ನ ಚೆಕ್ ಮಾಡಿದ್ರೆ ಅವ್ರದ್ದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಕಾರಣ ಏನಿರ್ಬೋದು ಅಂದ್ರೆ, ಗಂಡು ಮಕ್ಕಳಿಗೆ ಜಾಸ್ತಿ ಕೊಡ್ಸಿದ್ರೆ, ಕಂಪ್ಯೂಟರ್ ಕೊಡ್ಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ನೋಡ್ರಿ, ಅದು ಬಾಗ್ಲು ಹತ್ಕೊಂಡು ಮುಚ್ಕೊಂಡೇ ನೋಡೋದು. ಅದು ಏನಾದ್ರೂ ಸೀಕ್ರೆಟ್ ಬೇಡ ಮಕ್ಕಳೇ. ಯಾಕಂದ್ರೆ 5-6 ವರ್ಷ ಚೆನ್ನಾಗಿ ಓದಿ, ಜೀವನದಲ್ಲಿ ಸುಖವಾಗಿರಿ, ಆರೋಗ್ಯವಾಗಿರಿ. ನೀವು ಆರೋಗ್ಯನ ಹೇಗೆ ಪಡಿಬೋದು ಹಾಗೂ ಆರೋಗ್ಯನ ಹೇಗೆ ಹಾಳು ಮಾಡ್ಕೊಳ್ಬೋದು. ನಮ್ಮ ಸೂಲಿಬೆಲೆ ಮಕ್ಕಳು ಬಹಳ ಒಳ್ಳೆಯವರು. ಇವ್ರಿಗೆ ಟೊಬ್ಯಾಕೋ, ಏನಾದ್ರೆ ಬೀಡಿ, ಸಿಗರೇಟು ಇದೆಲ್ಲ ನೋಡಿದ್ರೆ ವಾಂತಿ ಬಂದಂಗೆ. ಕರೆಕ್ಟಾ? ನೋಡಿದ್ರೆ ವಾಂತಿ ಬಂದಂಗೆ. ಈ ನಮ್ಮ ಬೆಂಗಳೂರು ಕಡೆ ಕೆಲವು ಹುಡುಗರು ಇದ್ದಾರೆ, बीड़ी सेदो, सिगरेट सेदो, क्या क्या करने होती वो सब करने वाले बच्चे होते। करे तो कैसा उजाड़ होती, कैसा सेहत उनकी बर्बाद होचे. चलो नन्ने बंदिद्रु डॉक्टर, ನಾನು ಕಳಿಸಿದೆ. ನನ್ನ ಬಹಳ ನೋವಾಯ್ತು, ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಹೆಸರು ಹೇಳೋದ್ನ, ಊರು ಹೇಳೋದ್ನ ಅರ್ಧ ನಾಲ್ಗೆ ತೆಗಿಬೇಕು. ಈಗ ನಿಮ್ಮ ಡಾಕ್ಟರ್ ಅಶ್ವಿನ್ ಅವ್ರು ಯಾರು ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ರು. ಅರ್ಧ ನಾಲ್ಗೆ ತೆಗಿಬೇಕು ಸರ್, ಇಲ್ಲಿಂದ ತೆಗೆದು ನಾನು ಸಾಕಬೇಕು. ಬಟ್ 5 years ಸರ್ ಲೈಫ್. ಏನಾಗ್ತಾರೆ 5 ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ. 30 ಲಕ್ಷ ಅವ್ರು ಖರ್ಚಾಗ್ಬೋದು. ये बेवार से बीड़िया, कैसे बीड़िया वो? हाँ, वो सिगरेटा, तंबाकू, पान परागे, वो क्या क्या के खाती ना, वो खा को कैसा उनके लाइफ बर्बाद हो जाए. हेल्थ इज अ वेल्थ कहते हैं. हेल्थ को केयर नहीं लेते क्या होता है, कैसा हेल्थ को हमें प्रोटेक्ट कर लेना. ಒಬ್ರು ಹೇಳ್ತಾ ಇದ್ರು, ಯಾವ ಮನುಷ್ಯ ದಿನ 1 ಗಂಟೆ ಅವ್ರ ಆರೋಗ್ಯಕ್ಕೆ ಗಮನ ಕೊಡೋದ್ನ ಅವನು ಸಾಯೋದು ಮೇಲೂ ಒಂದು ಸರ್. जो इंसान डेली 1 hour हेल्थ के ऊपर फोकस नहीं करता और ಸಾಯೋದು ಮೇಲೆ ಅಂದ್ಬಿಟ್ಟು ಬಹಳ ಬೇಜಾರಾಗ್ತದೆ ಕೇಳಿದ್ದು, ಏನೋ ಬೇಜಾರ ಅಂದ್ಬಿಟ್ಟು. ಬಟ್ ಸತ್ಯನೇ ಅದು. ಯಾಕಂದ್ರೆ ಒಬ್ಬರಿಗೆ ಏನೋ ದೊಡ್ಡ ಕಲೆ ಬಂದ್ಬಿಟ್ಟು ಒಬ್ಬರು ಸಾಯೋದ ಇಡೀ ಮನೆಗೆ ಸಾಯಿಸ್ಬಿಡ್ತಾನೆ. 30-40 ಲಕ್ಷ ಖರ್ಚು ಮಾಡಿ ಸತ್ತೋಗ್ಬಿಡ್ತಾನೆ. ಅದಕ್ಕೆ ಇವತ್ತು ನೋಡಿ, ಇಂಥ ಒಂದು ಡಾಕ್ಟರ್, ಇವತ್ತು ಬಹಳ ಜನ ಡಾಕ್ಟರ್ ಆಗ್ತಾರೆ, ದುಡ್ಡು ಕೊಟ್ಟು ಇದು ಸೀಟ್ ತಗೊಂತಾರೆ. SLC ಆದ್ಮೇಲೆ PUC ಸೈನ್ಸ್ ತಗೊಂತಾರೆ, ನೀಟ್ ಕ್ರ್ಯಾಕ್ ಆಗ್ತದೆ, ಫ್ರೀ ಸೀಟ್ ತಗೊಳ್ಬಹುದು. ಡಾಕ್ಟರ್ಗೆ ದುಡ್ಡು ಕೊಟ್ಟು, ನಿಮ್ಮ ಅಪ್ಪ ಅಮ್ಮನ ಬಹಳ ದುಡ್ಡಿದ್ರೆ, ಜಮೀನು ಮಾರಿದ್ರೆ ದುಡ್ಡು ಕೊಟ್ಟು ಸೀಟ್ ತಗೊಳ್ಬಹುದು. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇವತ್ತು 1.25 ಕೋಟಿ 1.25 ಕೋಟಿ MBBS ಸೀಟ್. ಬಟ್ ಇವತ್ತು ಬಂದಿರೋರು ಉಡುಪಿದಲ್ಲಿ, ಒಂದು ಬಡತನದಲ್ಲಿ ಹುಟ್ಟಿ ಬೆಳೆದು, ಉಡುಪಿ ನಮ್ಮ ಮಂಗಳೂರು ಉಡುಪಿ ಕಡೆ ಬಡತನದಲ್ಲಿ ಹುಟ್ಟಿ ಬೆಳೆದು ಫ್ರೀ ಸೀಟ್ ತಗೊಂಡು, ಫ್ರೀ ಸೀಟ್ ಗೌರ್ಮೆಂಟ್ ಸೀಟ್ ತಗೊಂಡು, ಏನೇ ದುಡ್ಡು ಖರ್ಚು ಮಾಡಿದ್ರ ಚೆನ್ನಾಗಿ ಓದಿ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಆಗಿ
ಅಮೆರಿಕದಲ್ಲಿ ಫೆಲೋಶಿಪ್ ಮಾಡಿ ಇವತ್ತು ಆಸ್ಟ್ರಾ ಹಾಸ್ಪಿಟಲ್ಗೆ ಚೀಫ್ ಆಗಿರೋ ವ್ಯಕ್ತಿ, ಅಂತ ಒಂದು ವ್ಯಕ್ತಿನ ಕರಿತಿದ್ದೆ. ಅವ್ರ ಮಾತನ್ನ ಕೇಳಿದ ಅವ್ರಿಂದ ಅವ್ರ ತರ ನೀವು ಸಾಧನೆ ಬೆಳೆದ್ಬಿಟ್ಟು ಲೆಟ್ ಅಸ್ ವೆಲ್ಕಮ್ ಡಾಕ್ಟರ್ ನವೀನ್ ಚಂದ್ರ ಅವರಿಗೆ. ಹೇಳಿದಾಗೆ ಐ ಥಿಂಕ್ ನೀವು ತುಂಬಾ ಅದೃಷ್ಟವಂತ ಮಕ್ಕಳಂತ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ನಿಮ್ಮ ಏಜಲ್ಲಿ ಇರುವಾಗ ಪ್ರೊಬಬ್ಲಿ ಯಾರೋ ಒಬ್ರು ಸಿವಿಲ್ ಸರ್ವೆಂಟ್ ಆಗಲಿ, ಡಾಕ್ಟರ್ ಆಗಲಿ, ಒಂದು ಜಡ್ಜ್ ಆಗಿ ಕುತ್ಕೊಂಡು ಅವರ ಭಾಷಣ ಕೇಳುವಂತ ಸೌಭಾಗ್ಯ ನಮ್ಗಂತೂ ಇರಲಿಲ್ಲ. ಇದ್ದಿದ್ರೆ ನಮಗೆ ಆ ಸೆನ್ಸಿಟೈಸೇಷನ್ ಬರ್ತಿರ್ಲಿಲ್ಲ. ಆಕ್ಚುಲಿ ನಾನು ಫಸ್ಟ್ಗೆ MBBS ಹೋದಾಗ ನನಗೆ ಯಾವ ಥರ ಹೋಗಬೇಕು, ಅದು ಎಷ್ಟು ಡಿಗ್ರಿ ಇದೆ, ಏನಿದೆ ಅಂತಲೂ ಗೊತ್ತಿರಲಿಲ್ಲ. ಪ್ರೊಬಬ್ಲಿ ಸರ್ವ್ ಅದೇ ಇರ್ಬೋದು ಮೋಸ್ಟ್ಲಿ. ನಮಗೆ ಅಂದರೆ ಒಂದು ಒಳಗೆ ಹೋದ್ಮೇಲೆ ಅದು ಏನೇನಿದೆ, ಎಷ್ಟು ದೊಡ್ಡದಿದೆ, ಏನೇನು ಮಾಡ್ಬೋದು ಅದರಲ್ಲಿ ಅಂತ ಹೇಳಿ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಅಂದರೆ ನಿಮ್ಗೆ ಈ ಏಜಲ್ಲಿ ಇಷ್ಟು ಸೆನ್ಸಿಟೈಸೇಷನ್ ಸಿಗ್ತಾ ಇದೆ, ಇಂಥವ್ರ ಮಾತು ಕೇಳಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಅದೃಷ್ಟ ಅಂತಲೇ ಎಣಿಸ್ಕೊಳ್ಬೇಕು. ಮತ್ತೆ ಇವತ್ತಿನ ನನಗೆ ಇದು ಡ್ರಗ್ಸ್ ವಿರುದ್ಧದ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ವೈದ್ಯಕೀಯವಾಗಿ ಏನು ಮಾತಾಡ್ಬೋದು ಅದ್ರ ಬಗ್ಗೆ ಒಂದು 2 ಮಾತಾಡ್ತೀನಿ ಅಷ್ಟೇ. ನಾನು 2010-11 ಕಲ್ಕಟ್ಟಾದಲ್ಲಿ ನಾನು DM ಮಾಡಿರೋದು, ಅಂದರೆ ಕಾರ್ಡಿಯಾಲಜಿ ಟ್ರೈನಿಂಗ್ ನಾನು ಕಲ್ಕಟ್ಟಾದಲ್ಲಿ ಮಾಡಿರೋದು. ನನ್ಗದೊಂದು ಇನ್ಸಿಡೆನ್ಸ್ ನನಗೆ ಇನ್ನೂ ನೆನಪಿದೆ. ಒಂದು 26-27 ವರ್ಷದ ಹುಡುಗ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಎಕ್ಸಾಂಪಲ್ ತಗೊಂಡು ನಾನು ಮಾತನ್ನ ಹೇಳ್ತೀನಿ. ನಾನು ರಾತ್ರಿ ಒಂದು 10-11 ಗಂಟೆಗೆ ಡ್ಯೂಟಿ ಮಾಡ್ತಾ ಇರುವಾಗ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಒಂದು ಹುಡುಗ ಬಂದಿದ್ದ, 25 ವರ್ಷದ ಹುಡುಗ. ತುಂಬ ಸಿಕ್ಕಿದ್ದ. ನಾವು ಏನು ಹಾರ್ಟ್ ಅಟ್ಯಾಕ್ಗೆ ನಾರ್ಮಲಿ ಎಂತ ಇಂಜೆಕ್ಷನ್ ಮೆಡಿಸಿನ್ಸ್ ಕೊಡ್ತೀವಿ ಅದನ್ನು ಕೊಟ್ವಿ. ಹಿ ಡಿಡ್ ನಾಟ್ ರೆಸ್ಪಾಂಡ್. ಅಂದರೆ ನಾರ್ಮಲ್ ಆಗಿ ರೆಸ್ಪಾನ್ಸ್ ಬರುವಷ್ಟು ರೆಸ್ಪಾನ್ಸ್ ಬರಲಿಲ್ಲ. ನಾವು ಅಟ್ಯಾಕಲ್ಲಿ ಯಾವಾಗಲೂ ಒಂದು ಫಸ್ಟ್ 3-4 ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಆ ಅವರಲ್ಲಿ ಬಂದಿರಲಿಲ್ಲ ಅವನು. ಬಟ್ ಆದರೂ ಅವನು ಬಂದಮೇಲೆ ಏನೇನು ಟ್ರೀಟ್ಮೆಂಟ್ ಕೊಟ್ವಿ, ನಾರ್ಮಲ್ ಆಗಿ ಯೂಶಲಿ ಅವರಿಗೆ ಪೇಯ್ನ್ ಕಡಿಮೆ ಆಗುತ್ತೆ, ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ, ಅದೆಲ್ಲ ಏನು ಆಗಲಿಲ್ಲ. ಬಟ್ ಆದರೂ ಅವನಿಗೆ ನೀನು ಸ್ಮೋಕ್ ಮಾಡ್ತೀಯಾ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಅದೆಲ್ಲ ಕೇಳಿದ್ರು ಏನು ಇರಲಿಲ್ಲ. ಅವನು ಇಟ್ ವಾಸ್ ಕ್ಲಿಯರ್ಲಿ ಅವನೊಂದು 1 ಗಂಟೆ ಮುಂಚೆ ಕೊಕೇನ್ ತಗೊಂಡಿದ್ದ. ಆ ಕೊಕೇನಿಂದ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವನು ಆ ಫ್ಯಾಮಿಲಿದು ದೊಡ್ಡ ಮಗ ಅನ್ಸುತ್ತೆ. ಅವನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನನಗೆ ಹೆಸರು ನೆನಪಿದೆ. ನಾನು ಅದು ಕೇಸ್ ಕೂಡ ಆರ್ಟಿಕಲ್ ಕೂಡ ಪಬ್ಲಿಷ್ ಕೂಡ ಮಾಡಿದ್ದೆ. ಅವನ ಹೆಸರು ನೆನಪಿದೆ. ಅವನು 1 ಗಂಟೆ ಮುಂಚೆ ತಗೊಂಡಿದ್ದ. ಅದಾದ್ಮೇಲೆ ಅವನಿಗೆ ಅಟ್ಯಾಕ್ ಆಯಿತು. ಅವನ ಹಾರ್ಟ್ ಫಂಕ್ಷನ್ 20% ಉಳಿತು. 2 ವರ್ಷ ನಾನು ಕಲ್ಕಟ್ಟಾದಲ್ಲಿದ್ದೆ, ಅಲ್ಲಿವರೆಗೆ ನಾನು ನೋಡ್ತಾ ಇದ್ದೆ. ಅವನು ಇದಾನ ಇಲ್ವೋ ಇನ್ನೂ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಅವನಿಗೇನು ಕೆಲಸ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಆಮೇಲೆ 2-3 ವರ್ಷ ತುಂಬ ಮೆಡಿಸಿನ್ಸ್ ಅಲ್ಲಿ ಇದ್ದ. ಅವನಿಗೆ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. 50% ನಾವು 10% ಅದನ್ನ ಫುಲ್ಫಿಲ್ ಆದ್ರೂ ನಿಮ್ಮ ಒಂದು ಲೈಫ್ ಸಾರ್ಥಕ ಆಗುತ್ತೆ. ಬಟ್ ಅದರಲ್ಲಿ ಅಂಥದ್ದೆಲ್ಲ ಮಾಡುವಾಗ ಡ್ರಗ್ಸ್ ಅಂತ ಒಂದು ವ್ಯಸನ ಅಥವಾ ಒಂದು ಚಟ ಅಥವಾ ಅಡಿಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಗುರಿಯನ್ನು ನೀವು ಸಾಧನೆ ಮಾಡಲಿಕ್ಕೆ. Many congratulations to Indian Seva Foundation for this very inspiring and motivation session. I think it's very important that we bridge the gap where the remotest of remote children, the poorest of poor children are exposed to best of best motivational, inspirational and best resources talks as possible. And I wish the very best for Indian Seva Foundation in all the future endeavors, because you are reaching to the poorest of poor, as I said, to very unprivileged sections where children are getting the best in terms of motivation, inspiration and best knowledge possible. So thankful to institutions like this who are building future citizens, future leaders from the unprivileged sections. ಹೇಳಕ್ ಇಷ್ಟಪಡ್ತಾರೆ ಮೇಡಮ್. ಹೆಣ್ಮಕ್ಳಿಗೆ ಇತ್ತೀಚೆಗೆ ಸ್ವಲ್ಪ ಹೆಣ್ಮಕ್ಳು ಬ್ಯಾಕ್ವರ್ಡ್ ಹೋಗ್ತಾವ್ರೆ, ಸ್ವಲ್ಪ ಹೆಣ್ಮಕ್ಳು ಡ್ರಗ್ಸ್ ಕೂಡ ಇದ್ ಮಾಡ್ತಾರೆ. ಅವ್ರ ಬಗ್ಗೆ ಥಿಂಕ್ ಅವೇರ್ನೆಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ